ನಮಸ್ಕಾರ ವೀಕ್ಷಕರೇ, ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಒಬ್ಬ ಮನುಷ್ಯ ಬದುಕಿರಬೇಕಾದ್ರೆ ಅವನ ದೇಹದಲ್ಲಿನ ಬಾಡಿ ಮೆಕ್ಯಾನಿಸಮ್ ಆ್ಯಕ್ಟಿವ್ ಆಗಿರಬೇಕು. ಅದು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಅದಕ್ಕೆ ಒಂದು ಎನರ್ಜಿ ಬೇಕು. ಅಂತಹ ಎನರ್ಜಿ ಒಬ್ಬ ಮನುಷ್ಯ ಬದುಕಿದ್ದಾಗ ಅವನಲ್ಲಿರತಕ್ಕಂಥ ಎನರ್ಜಿ ಅವನು ಸತ್ತಾಗ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ನಮಗೆ ಸಿಕ್ಕಂತಹ ಉತ್ತರ ಅದು ಎನರ್ಜಿ ರೂಪದಲ್ಲಿ ನಮ್ಮ ಯೂನಿವರ್ಸ್ನಲ್ಲೇ ಇರುತ್ತೆ. ಇಂತಹ ಎನರ್ಜಿ ಅಕಸ್ಮಾತ್ ನೆಗೆಟಿವ್ ಎನರ್ಜಿ ಆದಾಗ ಅದು ಮತ್ತೊಬ್ಬರ ದೇಹವನ್ನು ಸೇರಿಕೊಂಡು ಹಿಂಸೆ ಕೊಡೋದಕ್ಕೆ ಪ್ರಾರಂಭಿಸುತ್ತೆ. ಇಂತಹ ನೆಗೆಟಿವ್ ಎನರ್ಜಿ ಅರ್ಥಾತ್ ಆತ್ಮಗಳನ್ನು ನಾಶ ಮಾಡೋದು ಅಥವಾ ಆತ್ಮಗಳಿಗೆ ಮುಕ್ತಿಯನ್ನು ನೀಡುವಂತಹ ವೇದಿಕೆಯೇ ನಮ್ಮ ಆತ್ಮ ಸಂಜೀವಿನಿ. ವೀಕ್ಷಕರೇ, ಒಂದು ಸಮಸ್ಯೆಗೆ ಪರಿಹಾರ ನೀಡೋದು ಮುಖ್ಯ ಆಗೋದಿಲ್ಲ, ಅದು ಎಷ್ಟು ಪರಿಣಾಮಕಾರಿಯಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೀಗೆ ಒಂದು ಪರಿಣಾಮಕಾರಿ ಆತ್ಮಚಿಕಿತ್ಸೆಯನ್ನು ನೀಡುತ್ತಾ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಾ ಇರತಕ್ಕಂಥ ಡಾಕ್ಟರ್ ಮಂಜುನಾಥ ಶಾಸ್ತ್ರಿಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಈಗ ಹೇಳಿ, ಈ ಒಂದು ಆತ್ಮಗಳು, ಅದರಿಂದ ಆಗ್ತಕ್ಕಂಥ ತೊಂದರೆಗಳು, ಇದನ್ನು ನಾವು ತಿಳ್ಕೊಂಡಷ್ಟು ಕುತೂಹಲ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಆತ್ಮಗಳ ಕಾಟ, ಅದಕ್ಕೆ ಮೂಲ ಏನು ಅಂತ ಹುಡುಕೋದು ನಮಗೂ ಸಹ ಒಂದು ತುಂಬಾ ಡೌಟ್ಸ್ ಇರುತ್ತೆ, ವೀಕ್ಷಕರಿಗಂತೂ ಸಿಕ್ಕಾಪಟ್ಟೆ ಡೌಟ್ಸ್ ಇರುತ್ತೆ. ಸೊ ಈ ಒಂದು ಆತ್ಮ ಸಂಜೀವಿನಿ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಇದೊಂದು ಅವರ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಉದಾಹರಣೆ ಆಗಬೇಕು, ಅದಕ್ಕೆ ಅವ್ರಿಗೆ ಒಂದು ಉತ್ತರವನ್ನು ಸಿಗಬೇಕು ಅಂತ ಸೊ ನಿಮ್ಮ ಮೂಲಕ ನಾನು ಕೇಳ್ಕೊತೀನಿ. ಖಂಡಿತ. ಸೊ ಈಗ ಆತ್ಮಚಿಕಿತ್ಸೆ ಅಂದರೆ ಏನು? ಸೊ ಇದರ ವಿಶೇಷತೆಗಳು ಏನೇನು? ಈಗ ಆತ್ಮಚಿಕಿತ್ಸೆ ಅಂದರೆ ಏನು ಅಂದರೆ, ನಾರ್ಮಲಿ ಏನಾಗುತ್ತೆ, ಯಾರಿಗಾದ್ರೂ ಒಂದು ಹುಷಾರಿಲ್ಲ ಅಂದಾಗ ನಾರ್ಮಲಿ ಏನು ಮಾಡ್ತೀವಿ, ಒಂದು ಕ್ಲಿನಿಕ್ಕಿಗೆ ಹೋಗ್ತೀವಿ, ಡಾಕ್ಟ್ರ್ ಇರ್ತಾರೆ, ಅಲ್ಲಿಗೆ ಹೋಗಿ ನಮ್ಮ ಸಮಸ್ಯೆನ ನಾವೇ ಹೇಳ್ಕೊಳ್ತೀವಲ್ವ. ನನಗೆ ಇಷ್ಟು ದಿವಸದಿಂದ ಚಳಿ ಬರ್ತಾ ಇದೆ, ಜ್ವರ ಬರ್ತಾ ಇದೆ, ಕೆಮ್ಮಿದೆ, ಶೀತ ಇದೆ, ನಿದ್ದೆ ಬರ್ತಾ ಇಲ್ಲ, ಕಣ್ಣು ಉರಿತಾ ಇದೆ, ಊಟ ಸೇರ್ತಾ ಇಲ್ಲ, ನಾವು ಹೋಗಿ ಹೇಳ್ಕೋಬೇಕು. ಆ್ಯಸ್ ಎ ಪೇಷಂಟು ಡಾಕ್ಟ್ರಿಗೆ ಹೋಗಿ ಹೇಳಬೇಕು ಅಲ್ವಾ. ಅವಾಗ ಡಾಕ್ಟರ್ ಏನು ಮಾಡ್ತಾರೆ, ಹೌದಪ್ಪ ಯಾವಾಗಿಂದ ಏನು ಅಂತ ಅವ್ರದ್ದೇ ಯಾವುದೋ ಒಂದು ರೀತಿಯಲ್ಲಿ ಟೆಸ್ಟ್ ಮಾಡಿ ಅವ್ರು ಅದಕ್ಕೆ ಅವ್ರು ಹೇಳಿರೋ ಸಮಸ್ಯೆಗಳಿಗೆ ತಕ್ಕಂಗೆ ಅವರೊಂದು ಮೆಡಿಸಿನ್ ಕೊಡ್ತಾರೆ ಅಲ್ವಾ. ಆಮೇಲೆ ಅದು ಇಟ್ ಮೇ ಸೂಟ್ ಆರ್ ಇಟ್ ಮೇ ನಾಟ್ ಸೂಟ್. ಅವ್ರೇನು ಹೇಳ್ತಾರೆ, ಒಂದು ವಾರ ತಗೊಳಪ್ಪ, ಇದೊಂದು ಕೋರ್ಸು, ಸರಿ ಆದರೆ ವೆಲ್ ಅಂಡ್ ಗುಡ್, ಅದಿಲ್ಲ ಅಂದ್ರೆ ಒಂದು ವಾರ ಬಿಟ್ಟು ಬಂದು ತೋರಿಸು ನನಗೆ ಅಂತ ಹೇಳ್ತಾರೆ. ಅಲ್ಲಿ ವರ್ಕ್ ಆಗಲಿಲ್ಲ ಅಂದಾಗ ಅವ್ನು ಮತ್ತೆ ಬಂದು ತೋರಿಸ್ತಾನೆ ಅಲ್ವಾ. ಬಟ್ ಆತ್ಮಚಿಕಿತ್ಸೆಯಲ್ಲಿ ಏನಾಗುತ್ತೆ ಅಂದರೆ, ನಮ್ಮಲ್ಲಿಗೆ ಒಂದು ಪೇಷಂಟ್ಸ್ ಬಂದಾಗ ಆ ಪೇಷಂಟ್ಸ್ ಹತ್ರ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಯನ್ನು ಕೇಳೋದಿಲ್ಲ. ಅವರು ಅವ್ರ ಸಮಸ್ಯೆಯನ್ನು ನಮಗೇನು ಹೇಳೋ ಅವಶ್ಯಕತೆನೇ ಇಲ್ಲ. ನಾವೇ ಖುದ್ದಾಗಿ ಅವ್ರ ಸಮಸ್ಯೆಯನ್ನು ಅವರಿಗೆ ಹೇಳ್ತೀವಿ, ನೀವು ಯಾವ ರೀತಿ ಸಮಸ್ಯೆಯಲ್ಲಿ ಬಳಲ್ತಿದ್ದೀರಾ. ಸೊ ಅಂದರೆ ಬರುವಂಥ ಪೇಷಂಟ್ಗಳಿಗೆ ಗೊತ್ತಿಲ್ಲದೆ ಇರೋ ತೊಂದರೆನ ನಾವೇ ಅವ್ರಿಗೆ ತಿಳಿಸ್ತೀವಿ. ಹೌದು, ಇದೇ ವಿಶೇಷತೆ. ಆತ್ಮಚಿಕಿತ್ಸೆಯ ವಿಶೇಷತೆ ಅಂತಲೇ ಇದೇ ವಿಶೇಷ. ಸೊ ಅವರಿಗೆ ಅವ್ರ ಸಮಸ್ಯೆಯನ್ನು ಅವರಿಗೆ ನಾವು ತಿಳಿಸಿದಾಗ ಅವ್ರಿಗೆ ಸಂತೋಷ ಆಗುತ್ತೆ. ಅಂದರೆ ಅಯ್ಯೋ, ನಾನು ಏನು ಹೇಳಿಲ್ಲ, ನನ್ನ ಸಮಸ್ಯೆಗಳನ್ನೆಲ್ಲ ಅವರೇ ಅನುಭವಿಸಿ ಅವರೇ ಹೇಳ್ತಿದ್ದಾರಲ್ಲ. ಸೊ ನನಗೆ ಏನೇನು ಸಮಸ್ಯೆ ಆಗ್ತಿದೆ, ಎಷ್ಟು ವರ್ಷದಿಂದ ಇದೆ, ಇದಕ್ಕೆ ಕಾರಣ ಏನು, ನಾವು ಹೇಳಿದ ಸಮಸ್ಯೆಗಳೆಲ್ಲ ಅವ್ರು ಒಪ್ಕೊಂಡು ಓಕೆ ಅಂದ ನಂತರ ಅದ್ರ ಮೂಲ ಏನು ಅಂತಲೂ ಹುಡುಕ್ತೀವಿ. ಸೊ ಈ ಆತ್ಮಚಿಕಿತ್ಸೆ ವಿಶೇಷತೆ ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಆಲ್ ಮೆಡಿಕಲ್ ಸಮಸ್ಯೆಗಳನ್ನು ಹೊರತುಪಡಿಸಿ, ಅಂದರೆ ರಿಯಲ್ ದೇಹಕ್ಕೆ ಏನಾದ್ರು ಮೆಡಿಕಲ್ ಸಮಸ್ಯೆಗಳಿದ್ರೆ ಅದು ಮೆಡಿಕಲಿ ಸಾಲ್ವ್ ಆಗೇ ಆಗುತ್ತೆ. ಎಷ್ಟೋ ಸರಿ ಏನಾಗುತ್ತೆ, ಮೆಡಿಕಲ್ ಸಮಸ್ಯೆನೂ ಸಾಕಷ್ಟಿರುತ್ತೆ, ರಿಪೋರ್ಟ್ ಕೂಡ ಸಮಸ್ಯೆಯನ್ನು ತೋರಿಸ್ತಾ ಇರುತ್ತೆ, ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಮೆಡಿಸಿನ್ ವರ್ಕ್ ಆಗ್ತಾ ಇರೋದಿಲ್ಲ. ಹೌದು, ಈ ಥರ ಕೇಸ್ಗಳು ಬಹಳಷ್ಟು ಇರುತ್ತೆ. ಇಂಥ ಸಂದರ್ಭದಲ್ಲಿ ಜನಗಳಿಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ವ್ಯಕ್ತಿ ಸಫರ್ ಆಗ್ತಾನೆ ಇದ್ದಾನೆ, ಡಾಕ್ಟರ್ ಸಹ ಏನೂ ಇಲ್ಲ ಅಂತ ಮಲ್ಟಿಪಲ್ ರಿಪೋರ್ಟ್ಸ್ ತೆಗೆಸ್ತಿರ್ತಾರೆ. ಎಷ್ಟೋ ಕೇಸಲ್ಲಿ ರಿಪೋರ್ಟ್ಸಲ್ಲಿ ಸಮಸ್ಯೆ ಇದೆ ಅಂತ ಬರುತ್ತೆ, ಮೆಡಿಸಿನ್ ವರ್ಕ್ ಆಗಲ್ಲ. ಎಷ್ಟೋ ಕೇಸ್ಗಳಲ್ಲಿ ಏನೇ ರಿಪೋರ್ಟ್ ತೆಗೆದ್ರು ನಾರ್ಮಲ್ ಇರುತ್ತೆ. ಹೌದು, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಅಂತ ಬರುತ್ತೆ, ಬಟ್ ಸಮಸ್ಯೆ ಮಾತ್ರ ವ್ಯಕ್ತಿ ಸಫರ್ ಆಗ್ತಾನೆ ಇರ್ತಾನೆ. ಅಲ್ಲಿ ಡಾಕ್ಟರ್ ಅಂಡರ್ ಕನ್ಫ್ಯೂಷನ್ಗೆ ಬರ್ತಾರೆ, ಏನೋ ತೋರಿಸ್ತಾನೆ ಇಲ್ಲಲ್ಲ, ನಾನೇನೇ ನಿನಗೆ ಟ್ರೀಟ್ಮೆಂಟ್ ಕೊಡಲಿ ಅನ್ನೋ ಲೆಕ್ಕಾಚಾರಕ್ಕೆ ಬರ್ತಾರೆ. ಸೊ ಈ ಇಂಥ ಸಂದರ್ಭಗಳಲ್ಲೆಲ್ಲ ಏನಾಗುತ್ತೆ, ಯಾವಾಗ ಮೆಡಿಸಿನ್ ವರ್ಕ್ ಆಗಲ್ಲ, ಯಾವಾಗ ನಿಮಗೆ ಸಮಸ್ಯೆಗಳೇ ಇಲ್ಲ ಅಂತ ರಿಪೋರ್ಟ್ ತೋರಿಸುತ್ತೆ, ಅಂಥ ಎಲ್ಲ ಸಂದರ್ಭಗಳಲ್ಲಿ ಅದು ಮೆಡಿಕಲಿ ಆಗಿರ್ಬೋದು, ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಮನೆಯಲ್ಲಿ ಒಳ್ಳೆ ಕೆಲಸಗಳು ನಡೀದೇ ಇರೋದಕ್ಕೆ, ಅಂದರೆ ಫಾರ್ ಎಕ್ಸಾಂಪಲ್ ಮದುವೆ ಆಗಿರ್ಬೋದು, ಮುಂಜೆ ಆಗಿರ್ಬೋದು, ಏನೋ ಒಂದು ಒಳ್ಳೆ ಕಾರ್ಯಗಳೇ ನಡೀತಾ ಇಲ್ಲ ಮನೆಯಲ್ಲಿ, ಆಮೇಲೆ ಮನೆಯಲ್ಲೇ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ, ವಿಪರೀತವಾದ ಸಮಸ್ಯೆಗಳು, ಏನು ಮಾಡಿದ್ರು ಪರಿಹಾರ ವರ್ಕ್ ಆಗ್ತಿರಲ್ಲ. ಅವ್ರು ಹೇಳೋ ಪೂಜೆ ಪುನಸ್ಕಾರ ಹವನ ಎಲ್ಲ ಮಾಡಿರ್ತಾರೆ, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದಿರ್ತಾರೆ, ಏನೇ ಸುತ್ತಿ ಬಳಸಿ ಬಂದರೂ ಕೊನೆಗಲ್ಲಿ ಸಮಸ್ಯೆ ಹಾಗೇ ಇರುತ್ತೆ. ಸೊ ಈ ಆತ್ಮಚಿಕಿತ್ಸೆಯಲ್ಲಿ ನಾವೇನು ಮಾಡ್ತೀವಿ, ಅವರನ್ನೇನು ಕೇಳದೆ ಅವರ ಆತ್ಮವನ್ನು ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡಿ ಆ ವ್ಯಕ್ತಿ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ, ಅವ್ರ ಸಮಸ್ಯೆಗಳು ಏನೇನು ಎಲ್ಲವನ್ನು ಹೇಳಿ ಅದ್ರ ಮೂಲವನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ನಮ್ಮಲ್ಲಿ ಮೂಲಗಳು ಅಂದಾಗ ಯಾವ್ಯಾವ ರೀತಿ ಬರುತ್ತೆ ಅಂದರೆ, ಒಂದು ಆತ್ಮಗಳ ಗಾಳಿಯಲ್ಲಿರ್ತಕ್ಕಂಥ ಆತ್ಮಗಳ ದೇಹ ಸೇರಿ ಸಮಸ್ಯೆಗಳು ಬರ್ಬೋದು, ಅಥವಾ ಯಾರಾದರೂ ಮಾಟ ಮಂತ್ರ ಏನಾದ್ರು ಮಾಡಿಸಿ ಬರ್ಬೋದು, ಅಥವಾ ಹಿಂದಿನ ಜನ್ಮಾಂತರಗಳಿಂದ ಸಮಸ್ಯೆಗಳು ಬರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಟ್ರೀಯಲ್ಲಿ ಏನಾದ್ರು ಬರ್ಬೋದು, ಅಥವಾ ಅವರು
ತನ್ನದೇ ಆದ ನಂಬರ್ ಆಫ್ ಜನ್ಮಗಳಲ್ಲಿ ಅನುಭವಿಸಿರತಕ್ಕಂಥ ಎಷ್ಟೋ ಸಮಸ್ಯೆಗಳು ಚಕ್ರಗಳ ಮೇಲೆ ಓವರ್ಲ್ಯಾಪ್ ಆಗುತ್ತೆ, ಅದರಿಂದ ಕೂಡ ಸಮಸ್ಯೆಗಳು ಬರಬಹುದು. ಸೊ ಅದಕ್ಕೆ ಸಾಕಷ್ಟು ವಿಧಗಳಿವೆ. ಅಥವಾ ಕಟ್ಟು ಅಂತ ಹಾಕ್ತಾರೆ ಮಾಟಗಳಲ್ಲಿ, ಅದರಿಂದ ಬರ್ಬೋದು. ಅಥವಾ ಮದ್ದು ಅಂತ ಹಾಕ್ತಾರೆ, ಅದರಿಂದ ಬರ್ಬೋದು. ಬಹಳಷ್ಟು ಇಲ್ಲಿ ವಿದ್ಯೆಯಿಂದ ಹಿಡಿದು, ಮದುವೆಯಿಂದ ಹಿಡಿದು, ಫೈನಾನ್ಸಿಂದ ಹಿಡಿದು, ಆರೋಗ್ಯ, ಮನಸ್ಥಿತಿ ಎಲ್ಲ ಸೆಕ್ಟರು ಕೊಡುತ್ತೆ. ಇದೊಂಥರ ಲಿಮಿಟೇ ಇಲ್ಲದಿರುವಂಥ ಅನ್ಲಿಮಿಟೆಡ್ ಇದು. ಹೌದು. ಸೊ ಈ ರೀತಿಯಾಗಿ ಅವರನ್ನು ಕೇಳದೆ ನಾವೇ ಅವರ ಸಮಸ್ಯೆಯನ್ನು ಅರಿತು ಅದಕ್ಕೆ ಪರಿಹಾರ ಕೊಡುವಂಥ ಕ್ರಿಯೆಗೆ ಆತ್ಮಚಿಕಿತ್ಸೆ ಅಂತ ಹೇಳ್ತೀವಿ. ನೀವು ಹೇಳಿದ್ರಿ ಚಕ್ರಗಳ ಮೂಲಕ ತಿಳ್ಕೊತೀವಿ ಅಂತ. ಸೊ ಅದು ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗುತ್ತಾ, ಇಲ್ಲ ಟ್ರಾನ್ಸಿಗೆ ಹೋದ್ಮೇಲೆ ಗೊತ್ತಾಗುತ್ತಾ? ಇಲ್ಲ, ಇದರಲ್ಲಿ ಎರಡು ವಿಧಾನ ಇದೆ. ಒಂದು, ಆ ವ್ಯಕ್ತಿಯನ್ನು, ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಅಥವಾ ಈ ಮೀಡಿಯಾ ಆಗಿ ಉಪಯೋಗಿಸಿ ಅವರ ಆತ್ಮನ ಆ ದೇಹಕ್ಕೆ ವರ್ಗಾವಣೆ ಮಾಡಿ ಅವರ ದೇಹದ ಸಮಸ್ಯೆಗಳನ್ನೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ ನಾವು ಅನುಭವಿಸಿ ಹೇಳೋದು ಒಂದು ಕ್ರಿಯೆ. ಆದರೆ ಈ ಸ್ಕ್ಯಾನಿಂಗ್, ಈ ಚಕ್ರಗಳನ್ನು, ಸ್ಥಿತಿಗತಿಯನ್ನು ಮೊದಲೇ ಸ್ಕ್ಯಾನ್ ಮಾಡಿರ್ತೀವಿ. ಈ ವ್ಯಕ್ತಿಯನ್ನು ನಾವು ಈ ಪ್ರಯೋಗಕ್ಕೆ ಒಳಪಡಿಸೋಕ್ಕಿಂತ ಮುಂಚೆನೇ ಚೆಕ್ ಮಾಡಿದಾಗ, ನಿದ್ರೆಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ, ಅದ್ರ ಉದ್ದೇಶ ಏನಪ್ಪ ಅಂದರೆ, ಫಸ್ಟು ಸಮಸ್ಯೆ ಟ್ರೀಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಸ್ಕ್ಯಾನ್ ಮಾಡಿರ್ತೀವಲ್ಲ, ಅಲ್ಲಿ ವ್ಯಕ್ತಿಗೆ ಎಷ್ಟು ಸಮಸ್ಯೆ ಇದೆ, ಎಷ್ಟು ಚಕ್ರಗಳಲ್ಲಿ ಸಮಸ್ಯೆ ಇದೆ ಅನ್ನೋದು ಬಿಗಿನಿಂಗಲ್ಲಿ ರೆಕಾರ್ಡ್ ಆಗಿ ಹೋಗ್ಬಿಡುತ್ತೆ. ಎಲ್ಲ ಟ್ರೀಟ್ಮೆಂಟ್ ಆದಮೇಲೆ ಲಾಸ್ಟಿಗೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿ ನೋಡಿದಾಗ ಆ ಸ್ಥಿತಿಗತಿ ಕಂಪ್ಲೀಟ್ ಬದಲಾಗಿರುತ್ತೆ. ಚಕ್ರಗಳಲ್ಲಿ ಮೊದಲು ಸಮಸ್ಯೆ ಚಕ್ರ ಹೇಗಿರುತ್ತೆ, ರಿಯಲ್ ದೇಹಕ್ಕೆ ಯಾವ ರೀತಿ ಬದಲಾವಣೆ ಆಗುತ್ತೆ ಚಕ್ರದ ಸ್ಥಿತಿಗತಿಯಲ್ಲಿ ಅನ್ನೋದು ಆಫ್ಟರ್ ಟ್ರೀಟ್ಮೆಂಟ್ ಎಫೆಕ್ಟ್ ಗೊತ್ತಾಗುತ್ತೆ. ಅವರ ಚಕ್ರಗಳ ಸ್ಥಿತಿಗತಿನೂ ಬದಲಾಗುತ್ತೆ, ಅವರ ಮನಸ್ಥಿತಿಗಳು ಸಹ ಬದಲಾಗಿರೋದು ಬಹಳಷ್ಟು ಉದಾಹರಣೆ ಇದೆ. ಅವ್ರು ಏನು ಸಮಸ್ಯೆನ ಅಂತ ತಗೊಂಡು ಬಂದಿರ್ತಾರೆ, ಅದರಲ್ಲಿ ಪರಿಹಾರ ಆಗಿ ಅವರಿಗೆ ಖುಷಿಯನ್ನು ಸಿಕ್ಕಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಅವರು ನಿಮಗೆ ಇರತಕ್ಕಂಥ ಎಷ್ಟೋ ಒಂದು ಡೌಟ್ಗಳಿಗೆ ಆತ್ಮಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಒಂದು ಇನ್ಫಾರ್ಮೇಷನ್ನ ಕೊಟ್ಟರು. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಯಾರು ನಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದಾರೆ, ಅವ್ರಿಗೆ ಏನು ತೊಂದರೆಗಳಿದೆ, ಅದನ್ನು ಡಾಕ್ಟರ್ ಮಂಜುನಾಥ ಶಾಸ್ತ್ರಿಗಳು ಹೇಗೆ ಅದಕ್ಕೆ ಚಿಕಿತ್ಸೆಯನ್ನು ನೀಡ್ತಾರೆ ಅಂತ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.